ನಮಸ್ತೆ ಎಲ್ಲ ಸ್ನೇಹಿತರಿಗೆ. ಪ್ರಸ್ತುತ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿಗೆ ಈ ಒಂದು ವಿಡಿಯೋ. ಯಾಕಂದರೆ ಸಿಂಗಲ್ ಆಗಿರ್ತಕ್ಕಂಥ ಮಹಿಳೆ ಪ್ರೊಫೈಲ್ ಕಳಿಸಿ ಅವರು ಮಿಂಗಲ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಈಕೆ ಹೆಸರು ಬಂದುಬಿಟ್ಟು ಮೀನಾ ಅಂತ. ವಯಸ್ಸು ಬಂದು ಐ ಥಿಂಕ್ 25ಇಂದ 26 ಒಳಗಡೆ ಇದೆ ಅಂತ ಅನಿಸುತ್ತೆ. ಕ್ಲಿಯರಾಗಿ ಹೇಳಲ್ಲ ಯಾರು ಕೂಡ. ಮೀನಾ ಅವರು ಪ್ರಸ್ತುತ ಕನ್ನಡದ ಒಂದು ಹುಡುಗಿಯಾಗಿದ್ದು, ಒಂದು ಹಿಂದೂ ಮನೆತನದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಇವರು ಮರಾಠ ಸಂಸ್ಕೃತಿಯಲ್ಲಿ ಬಂದಿದ್ದಾರೆ. ಸೊ ಇವಾಗ ಇವರ ಅಡ್ಡಿ ಹೆಸರು ಬಂದುಬಿಟ್ಟು ಬಂಡ್ಗಾರ್ ಅಂತ, ಮೀನಾ ಬಂಡ್ಗಾರ್ ಅಂತ ಸ್ನೇಹಿತರೆ. ಇವರು ವಾಸವಾಗಿರೋದು ಚಾಮರಾಜಿಯ ಒಂದು ಗುಡ್ಲುಪೇಟೆ ಅಂತ ಊರಿದೆ. ಐ ಡೋಂಟ್ ನೋ ಎಲ್ಲಿದೆ ಅಂತ ಅಂದ್ಬಿಟ್ಟು. ಉದ್ಯೋಗ ಬಂದ್ಬಿಟ್ಟು ಹೂ ತೋಟದಲ್ಲಿ ನಿರ್ವಾಹಕರಾಗಿ ಕೆಲಸ ಮಾಡ್ತಕ್ಕಂಥದ್ದು. ಅಂದರೆ ಅವರ ಕಾಲಿನ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ಸ್ವತಃ ತಾನು ಕೆಲಸ ಮಾಡ್ತಕ್ಕಂಥದ್ದು ಹೊಸ ವಿಶೇಷ. ಸ್ವಭಾವ ಅಂತಂದರೆ ಪ್ರಕೃತಿಯ ಪ್ರಿಯ ಆಗಿರೋದು ಮತ್ತು ಒಳ್ಳೆಯ ಒಂದು ಮಿತವಾಗಿ ಮಾತನಾಡೋದು, ಜನರೊಂದಿಗೆ ಬೆರೆತುಕೊಳ್ಳೋದು, ಕಷ್ಟ ಸುಖದಲ್ಲಿ ಅವರಿಗೆ ಸಮಾಧಾನ ಮತ್ತು ಸಮಯ ಪ್ರಜ್ಞೆಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂತಹ ಮೀನಾ ಅವರಿಗೆ ಒಬ್ಬ ಹುಡುಗ ಬೇಕಾಗಿದ್ದಾರೆ. ಹುಡುಗನ ಹತ್ರ ಇರಬೇಕಾಗಿರ್ತಕ್ಕಂಥ ರೂಲ್ಸ್ಗಳೇನು ಅಂತ ನೋಡೋಣ. ಅದಕ್ಕೂ ಮುನ್ನ ಇವರ ಫ್ಯಾಮಿಲಿ ಇನ್ಫಾರ್ಮೇಷನ್. ನಂಬರ್ 1, ತಂದೆಯವರು ಹೂ ಬೆಳೆಗಾರರು, ರೈತರು, ಅಪ್ಪಟ ರೈತರು. ತಾಯಿಯವರು ಗೃಹಿಣಿಯವರು ಅಂತ. ಅಣ್ಣನವರು ಉದ್ಯೋಗ ಮಾಡ್ತಕ್ಕಂಥದ್ದು ಒಂದು ಖಾಸಗಿ ಕಂಪನಿನಲ್ಲಿ 13,000 ರೂಪಾಯಿಗೆ ಸಂಬಳ ಬರ್ತಕ್ಕಂತಹ ಕೆಲಸ ಕೂಡ ಈ ಒಂದು ಮೀನಾ ಅವರ ಅಣ್ಣನವರು ಮಾಡ್ತಕ್ಕಂಥದ್ದು. ಇವಾಗ ವಿಷಯಕ್ಕೆ ಬರೋದಾದರೆ, ಪ್ರಸ್ತುತ ಇವರಿಗೆ ಬೇಕಾಗಿರ್ತಕ್ಕಂಥ ಹುಡುಗನಲ್ಲಿ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ ನಂಬರ್ 1, ಜೀವನವನ್ನು ಗೌರವದಿಂದ ನಡೆಸುವಂಥ ಹುಡುಗ. ತನ್ನ ಕುಟುಂಬ ಮತ್ತು ಪಾರ್ಟ್ನರ್ಗಳ ಎರಡರೂ ಕೂಡ ಸಮಾನ ಗೌರವ ಕೊಡ್ತಕ್ಕಂಥ ಹುಡುಗ ಆಗಿರಬೇಕು. ಜೀವನವನ್ನು ಗೌರವದಿಂದ ನಡೆಸುವಂಥ ಹುಡುಗ ಅಂದರೆ ಏನು? ಸೊ ಒಬ್ಬೊಬ್ಬ ಹುಡುಗರಿಗೆ ಒಂದೊಂದು ರೀತಿಯಲ್ಲಿ ಕೆಟ್ಟ ಹೆಸರುಗಳಿರುತ್ತೆ. ಅದೆಲ್ಲನೂ ಕೂಡ ಹೋಗಲಾಡಿಸೋದಕ್ಕೆ ಒಬ್ಬ ಒಳ್ಳೆಯ ಜೀವನ ಸಂಗಾತಿ ಆಗಿರಬೇಕು ಅಂತ ಹೇಳಿರೋದು ಪಾರ್ಟ್ನರ್ ಅಂತ. ಆ್ಯಂಡ್ ವಯಸ್ಸಿನ ಅಂತರ ಬಂದು 2ರಿಂದ 4 ವರ್ಷಗಳ ಅಂತರ ಇದ್ದರೂ ಅಭ್ಯಂತರ ಇಲ್ಲ. ಪಕ್ವತೆ, ಏಕತೆ, ನನ್ನ ಗಂಡ ಇವರು, ನನ್ನ ಹೆಂಡತಿ ಇವಳು ಅಂತ ಅಂದ್ಬಿಟ್ಟು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹೊಂದಾಣಿಕೆಯಿಂದ ಇರಬೇಕು ಅಂತ ಹೇಳಿರೋದು. ಸತ್ಯತೆ ಮತ್ತು ನಂಬಿಕೆ ಒಂದು ಆಧಾರಿತ ಸಂಬಂಧ. ಅಹಂಕಾರವಿಲ್ಲದಂತಹ ಸರಳ ವ್ಯಕ್ತಿತ್ವ ನೀವು ಆಗಿದ್ದರೆ ನನಗೆ ಒಪ್ಪಿಗೆ ಇದೆ ಅಂತ ಹೇಳಿರೋದು. ಈ ಪಾಯಿಂಟ್ಗಳನ್ನು ನಾನು ಎಷ್ಟು ಸ್ಪೀಡ್ ಹೇಳ್ತೀನೋ ನೀವು ಒಂದು ಸ್ವಲ್ಪ ಸ್ಲೋ ಮಾಡಿ ನೋಡಿ, ಒಂದು ಸಲ ಓದ್ಕೊಂಬಿಡಿ. ಸೊ ಇದರ ಒಂದು ಬೇಸ್ಮೆಂಟ್ ಮೇಲೆ ನಿಮ್ಮನ್ನು ಅವರು ಸೆಲೆಕ್ಷನ್ ಮಾಡ್ತಾರೆ. ಒಟ್ಟಿಗೆ ಬೆಳೆಯೋಣ ಅನ್ನುವ ಮನೋಭಾವ ಇರಬೇಕು. ಹೆಂಡತಿ ಮನೆಯಲ್ಲೇ ಇರಬೇಕು, ಗಂಡ ಹೊರಗಡೆ ಹೋಗಿ ದುಡಿಬೇಕು ಅನ್ನೋದು ಒಂದು ಹಳೆಯ ಗಾದೆ. ಅದನ್ನೆಲ್ಲನೂ ಕೂಡ ಈಗ ಬಿಡಬೇಕು ಅಂತ ಹೇಳಿದ್ದಾರೆ. ನಾನಾಯಿತು, ನನ್ನ ಗಂಡ ಆಯಿತು, ನನ್ನ ಸಂಸಾರ ಆಯಿತು ಅಂತ ಇರ್ತೀನಿ. ಬಟ್ ನೀವು ಮಾತ್ರ ಈ ಪಾಯಿಂಟ್ಗಳನ್ನು ಒಳಗೊಂಡ ರೀತಿಯಲ್ಲಿ ನನ್ನ ಜೊತೆ ಇರಬೇಕು ಅಂತ ಹೇಳಿರೋದು. ಸೊ ಇಷ್ಟೆಲ್ಲಕ್ಕೂ ಕೂಡ ನೀವು ಒಪ್ಪಿಗೆಯನ್ನು ನೀಡಿದರೆ, ಕಂಪ್ಲೀಟ್ ಡೀಟೇಲ್ಸ್ಗಳಿಗೆ ಓಕೆ ಅಂತ ಹೇಳಿದರೆ, ಕೆಳಗಡೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬ್ರೋಕರ್ ಅವರ ಜಿಮೇಲ್ ID ಕೊಟ್ಟಿರ್ತೇವೆ. ಅಂದರೆ ಪ್ರಸ್ತುತ ಬ್ರೋಕರ್ ಅವರ ಜಿಮೇಲ್ ID, ಅಲ್ಲಿಗೆ ಬ್ರೋಕರ್ ಅವರಿಗೆ ನೀವು ಮೆಸೇಜ್ ಮಾಡಿ, ಸರ್ ಈಕೆ ನನಗೆ ಇಷ್ಟ ಆಗಿದ್ದಾರೆ ಅಂತ. ಸೊ ಮೆಸೇಜ್ ಮಾಡಿದವರು ಏನೆಲ್ಲ ಮಾಹಿತಿ ಕೊಡಬೇಕು, ಪ್ರತಿಯೊಂದು ಮಾಹಿತಿ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದು, ಇವರನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನಿಗೆ ಇವರ ಕಡೆಯಿಂದ ಏನೆಲ್ಲ ಆಫರ್ಸ್ಗಳಿವೆ. ಸೊ ಆಫರ್ಸ್ಗಳೆಂದರೆ ನಂಬರ್ 1 ಬಂದುಬಿಟ್ಟು, ಈ ಒಂದು ಕಾರನ್ನು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಹ್ಯಾರಿಸ್ ಕಂಪನಿಯ ಕಾರನ್ನು ಕೊಡ್ತಾರೆ. ನಂಬರ್ 1. ಎರಡನೇದಾಗಿ ಇವರ ಮನೆಯ ಒಂದು ಒಳ್ಳೆಯ ಹಿರಿಯ ಮನೆ ಮಗ ರೀತಿಯಲ್ಲಿ ಇರ್ತೀರ ನೀವು. ಎರಡನೇದು. ಮೂರನೇದು, ಇವರಿಂದ ಪ್ರೀತಿ, ಇವರಿಂದ ನಂಬಿಕೆ ಮತ್ತು ಈಕೆಯಿಂದ ಒಂದು ವಿಶ್ವಾಸವುಳ್ಳಂಥ ಒಂದು ಸಂಬಂಧದಲ್ಲಿ ನೀವು ಇರ್ತೀರ. ಅದು ಕಾಮನ್ ಆಗಿದ್ದೇ ಇರುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ನಿಮಗೆ ಅಂತಂದರೆ, ಇವರಿಂದ ನೀವು ಯಾವುದೇ ರೀತಿಯಲ್ಲಿ ಜಗಳ ಆಡೋದಕ್ಕೆ ಸಾಧ್ಯವಿಲ್ಲ. ಹೊಂದಾಣಿಕೆಯಿಂದ ಇರ್ತೀರ. ಜೊತೆಗೆ ಮಾತುಗಾರಿಕೆ, ಜೊತೆಗೆ ಇವ್ರ ಹತ್ರ ಇರತಕ್ಕಂತಹ ಒಂದು ಆಸ್ತಿ ಏನೆಲ್ಲ ಇದೆ ಅದೆಲ್ಲನೂ ಕೂಡ ನಿಮ್ಮ ಹೆಸರಿಗೆ ಅರ್ಧ ಭಾಗ ಬರ್ತಕ್ಕಂಥದ್ದು. ಅದಕ್ಕೋಸ್ಕರನಾದರೂ ಇವರನ್ನು ನೀವು ಮದುವೆ ಆಗಲೇಬೇಕು. ಈ ಒಂದು ಕಾರ್ ನೋಡ್ತಾ ಇದ್ರಲ್ವ, ಇದನ್ನೇ ಅವರು, ನಾನು ಹೇಳಿದ್ನಲ್ವ ಪ್ರಸ್ತುತ ಅವ್ರ ಹತ್ರ ಕಾರ್ ಇದೆ ಅಂತ, ಸ್ವತಃ ನಿಮಗೆ ಇದನ್ನು ಕೊಡ್ತಾ ಇರೋದು ನೋಡಿ. ಇದರ ಒಂದು ಸ್ವಲ್ಪ ಐಡಿಯಾ ಹೇಳ್ತೀನಿ. ಈ ಕಾರು ಬಂದ್ಬಿಟ್ಟು 2694 cc ಇರ್ತಕ್ಕಂಥ ಕಾರು, ಡೀಸೆಲ್ ವೇರಿಯಂಟು. ಇದರ ಟಾಪ್ ಸ್ಪೀಡ್ ಬಂದುಬಿಟ್ಟು 190ಇಂದ 200ವರೆಗೂ ಟಾಪ್ ಸ್ಪೀಡ್ ಇದೆ. ಅಂದರೆ ಸ್ಪೀಡ್ ಲಿಮಿಟು ಯಾವ ಗಾಡಿಗಳು ಕೂಡ 200ವರೆಗೂ ಇರಲ್ಲ, ಬಟ್ ಇದಕ್ಕಿದೆ. ಮೈಲೇಜಿಂಗ್ ಬಂದರೆ 10ರಿಂದ 14 ಕಿಲೋಮೀಟರ್ ಅಷ್ಟೇ ಒಂದು ಮೈಲೇಜಿಂಗ್ ಕೊಡುತ್ತೆ, ತುಂಬ ಲೋ ಮೈಲೇಜಿಂಗ್. ಮತ್ತು ಸೀಟು ಬಂದುಬಿಟ್ಟು 7 ಸೀಟ್ ಇದರಲ್ಲಿ ಅವೈಲಬಿಲಿಟಿ ಇದೆ. ರಿವ್ಯೂ ಬಂದರೆ ಪವರ್ಫುಲ್, ಸ್ಟ್ರಾಂಗ್ ರೋಡ್ ಆ್ಯಂಡ್ ಪ್ರೆಸೆನ್ಸ್ ಆಗಿರ್ತಕ್ಕಂಥ ರಿವ್ಯೂ ಇದೆ. ಆ್ಯಂಡ್ ಗ್ರೇಟ್ ಹೈವೇ ಮತ್ತು ಒಳ್ಳೆಯ ಅಫ್ ಆ್ಯಂಡ್ ರೋಡಲ್ಲಿ ನಿಮಗೆ ಈ ಒಂದು ಗಾಡಿ ಸಿಗ್ತಕ್ಕಂಥದ್ದು. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದರೆ, ಒಳಗಿನ ಒಂದು ಇಂಟೀರಿಯಲ್ಗಳ ಸ್ಪೇಸ್ ತೋರಿಸ್ತಿದ್ದೀನಿ ನೋಡಿ. ಇದು ಒಳಗಡೆ ಇರ್ತಕ್ಕಂಥ ಸೀಟ್ ಡಿಸೈನು. ಕಂಫರ್ಟಬಲ್ ಆಗಿದೆ ಸೀಟು. ಮತ್ತು ಇದು ಗೇರ್ ಸಿಸ್ಟಮು.
ಜೊತೆಗೆ ಇಲ್ಲಿ ಏನು ನೋಡ್ತಿದ್ರೆ ಇದು ಸ್ಟೇರಿಂಗ್ ಸಿಸ್ಟಮ್ ಆಗಿರುತ್ತೆ. ಅಫ್ಕೋರ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಗೊತ್ತಿದೆ, ಬಟ್ ಕೊಡೋದಕ್ಕೆ ಒಂದು ಕಾರಣ ಇರುತ್ತಲ್ವ. ನೀವು ಒಂದು ಸ್ವಲ್ಪ ಕೋಪ ಮತ್ತು ಯಾವಾಗಾದರೂ ಜಗಳ ಆದಾಗ ಯಾವುದಾದ್ರೂ ಸಣ್ಣ ವಿಚಾರಕ್ಕೆ ನನಗೇನು ಕೊಟ್ಟಿದ್ದೆ ನೀನು ವರದಕ್ಷಿಣೆ ಅಂತ ಕೇಳಿದಾಗ ಇದು ಕೊಟ್ಟಿಲ್ವಾ ಅಂತ ಹೇಳೋದಕ್ಕಾದರೂ ಬೇಕಲ್ವಾ. ಆ ಒಂದು ಉದ್ದೇಶದಿಂದ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿರೋದು ಸ್ನೇಹಿತರೆ. ಇದು ಇವತ್ತಿನ ಒಂದು ವಿಚಾರ ಆಗಿತ್ತು ಸ್ನೇಹಿತರೆ. ಇದೇ ರೀತಿ ಯಾವುದಾದ್ರೂ ಹೊಸ ರೀತಿಯ ಪ್ರೊಫೈಲ್ಗಳು ಬಂದರೆ ನಾನು ವಿಡಿಯೋ ಮಾಡಿಬಿಟ್ಟು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಸೊ ಪ್ರಸ್ತುತ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಬ್ರದರ್ಸ್. ಒಳ್ಳೆಯದಾಗಿ